ಮೈ ಯೂಟ್ಯೂಬ್ ಚಾನಲ್ ದೀಕ್ಷಾ ಬ್ಲಾಗ್ಸ್. ಇವತ್ತೇನಪ್ಪ ಅಂತಂದರೆ ನಾನು ಸ್ವಲ್ಪ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ನಾನು ನಮ್ಮ ಅಣ್ಣ ಎಲ್ಲ ಹೋಗ್ತಾ ಇದ್ದೀವಿ. ಅದಕ್ಕೆ ಇವಾಗ ಬಟ್ಟೆ ಕೂಡ ಹೋಗ್ತಾ ಇದ್ದೀವಿ. ಹಂಗೆ ರಜಾನೂ ಇತ್ತಲ್ಲ ನಮಗೆ, ಅದಕ್ಕೆ. ಸೊ ನೋಡಿ, ಸೊ ಇಲ್ಲಿ ನನ್ನ ಡ್ರೆಸ್ಸು ಚೆನ್ನಾಗಿದೆ ಅಲ್ವಾ. ಸೊ ಇದನ್ನು ನಮ್ಮಮ್ಮ ಒಂದ್ಸಲನೂ ಹಾಕಿಲ್ಲ. ಆ್ಯಂಡ್ ಇದೊಂದು ಸೀರೆ, ಹೊಸ ಸೀರೆ ನೋಡ್ತಾ ಇರ್ಬೋದು, ಸಕ್ಕತ್ತಾಗಿದೆ. ಇದನ್ನು ಕೊಡಬೇಕು. ಸೊ ಅದಕ್ಕೆ ನಮ್ಮ ಅಪ್ಪ ಒಂದು ಆ್ಯನಿವರ್ಸರಿ ಅಲ್ವಾ, ಸೊ ಅದಕ್ಕೆ ಇದು ಮಾಡ್ಕೊಳ್ಳಿ ಅಂತ ಕೊಡ ಬ್ಲೌಸ್ ಹೊಲ್ಸಕ್ಕೆ ಅಂತ ತೊಗೊಂಡೋಗ್ತೀವಿ. ಇದೊಂದು ಬ್ಲೌಸ್ ಪೀಸು ಆ್ಯಂಡ್ ಇದೊಂದು ರೌಕೆ. ಇದೊಂದು ಇದೆ, ಇದೊಂದು ಸೀರೆ ಹೊಲ್ಸಕ್ಕೆ ಅಂತ ತೊಗೊಂಡಿರ್ತೀನಿ. ಏನು ಮಾಡಿದ್ಯಾ ಅದನ್ನ? ಕರ್ದಾಕ್ತಿದ್ದೀನಿ, ತೋರಿಸು ಇಲ್ಲಿ ಅಂತ. ಏನು ಕಡ್ದಾಕ್ತೆ? ಮಿಸ್ಟೇಕ್ ಆಗೋದು. ಹೆಂಗೆ ಅರ್ಧಾಕ್ತೆ ನೀನು? ಅದೇ ಹೇಳ್ತಿದ್ದೀನಲ್ಲ, ಮಿಸ್ಟೇಕ್. ಎಲ್ಲಿರೋದು? ಬಾ ತೋರಿಸ್ಬಾ. ಮಿಸ್ಟೇಕ್ ಆಗಿ ಅರ್ಧಾಯ್ತು. ಹೆಂಗೆ ಮಿಸ್ಟೇಕ್ ಆಯಿತು? ಸ್ಕೂಲಲ್ಲಿ ಹೆಂಗೋ ಆಯಿತು. ನೋಡಿ, ಸ್ಕೂಲ್ಗೆ ಆ್ಯನಿವಲ್ ಡೇಗೆ ಅಂತ ಉಟ್ಕೊಂಡು ಹೋಗಿದ್ಲು. ಈ ಕತೆ ಮಾಡ್ಕೊಂಡು ಬಂದೋಳು ಈ ಸೀರೆನ ಅಲ್ವಾ. ಈಗ ಅತ್ತೆ ಹತ್ರ ಕೊಟ್ಟು ಏನಾದ್ರು ರೆಡಿ ಮಾಡಿಸ್ಬೇಕು ಈ ಸೀರೆಗೆ ಅಲ್ವಾ. ರೆಡಿನೇ ಅತ್ತೆ ಮನೆಗೆ ಓಕೆ. ಏನು ಕೊಯ್ತಿದ್ದೀರಾ? ಆಟಾಡಕ್ಕೆ. ಇಲ್ಲಿ ಯಾರು ಇಲ್ಲ. ಇಲ್ಲಿ ಯಾರು ಇಲ್ವಾ? ಎಷ್ಟು ದಿನ ಇರ್ತೀಯಾ? 3-4 ದಿನ ಧರ್ಮಸ್ಥಳಕ್ಕೆ ಹೋಗ್ತೀಯಾ? ಏನು ತಿಂದೆ? ಏನು ತಿಂದಿಲ್ಲ. ಸರಿ, ಬಾಯ್ ಮಾಡು. ಸಿಗ್ತೀನಿ, ಬಾಯ್ ಗೈಸ್. ಇವಾಗ ಹೊರಟಿದ್ದೀವಿ ನಾವು ನಮ್ಮೂರಿಗೆ ಹೊರಟಿದ್ದೀವಿ. ನಮ್ಮ ಡ್ಯಾಡಿ ಆವಾಗಲೇ ಒಂದು 1/2 ಅವರ್ ಆಯಿತು ಕೆಲ್ಸಕ್ಕೆ ಹೋದರು. ಆ್ಯಂಡ್ ನಾನೆಲ್ಲ ಫುಲ್ ರೆಡಿಯಾಗಿದ್ದೀನಿ. ಇವಾಗ ಹೋಗೋದು ಅಷ್ಟೇ ಬಾಕಿ. ನಮ್ಮ ಅಮ್ಮನೂ ಕೂಡ ರೆಡಿಯಾಗಿದ್ದಾರೆ, ನಮ್ಮ ಅಣ್ಣನೂ ಕೂಡ ರೆಡಿಯಾಗಿದ್ದಾರೆ. ಅವ್ರನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ತೋರಿಸ್ತೀನಿ. ಸೊ ನಮ್ಮಮ್ಮ ಕೂಡ ಇವಾಗ ರೆಡಿಯಾಗಿದ್ದಾರೆ. ಇವಾಗ ಹೋಗ್ತಿದ್ದೀವಿ. ನನ್ನ ಹತ್ರ 4 ಜೊತೆ ಸ್ಲಿಪ್ಪರ್ ಇದೆ ಗೈಸ್, ಯಾವ್ದು ಹಾಕೊಳ್ಳಿ ಅಂತ ನನಗೆ ಫುಲ್ಲು ಟೆನ್ಷನು. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಬಾಯ್. ಹಾಯ್, ಹಲೋ. ಇವಾಗ ನಾವು ನಮ್ಮ ಮನೆಯಿಂದ ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ಬಂದು 1 ಅವರ್ ಆಯಿತು. 6 ಗಂಟೆ ಆಗಿದೆ, 6 ಗಂಟೆ ಹತ್ತಿರ ಆಗ್ತಾಯಿದೆ. ಸೊ ಇಲ್ಲಿ ನೋಡಿ, ಬಟ್ಟೆ ಮರೆಸ್ತಾ ಇದ್ದಾರೆ ನೋಡಿ, ಇಲ್ಲಿ ಮಾತಾಡ್ತಾ ಇದ್ದಾರೆ. ನಾನು ಒಳಗಡೆ ಹೋಗೋಣ ಬನ್ನಿ. ಸೊ ಅದಕ್ಕೆ ಇವಾಗ ಕೆಳಗಡೆ ಮಕ್ಕಳೆಲ್ಲ ಆಟಾಡ್ತಿದ್ದಾರೆ, ಅವ್ರನ್ನ ಕೂಡ ತೋರಿಸ್ತೀನಿ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನಪ್ಪ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇವಾಗ 11 ಗಂಟೆಗಿದೆ, ಬೆಳಿಗ್ಗೆ ಆಗಿದೆ. ಅದಕ್ಕೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಇಲ್ಲಿಗೆ ಬಂದಿದ್ದು ಶನಿವಾರ, ಬಟ್ ಇವತ್ತು ಸೋಮವಾರ ಬೆಳಿಗ್ಗೆ ಆಗಿದೆ. ಬ್ಲಾಗೇ ಮಾಡಿರಲಿಲ್ಲ ನಾನು, ಅದಕ್ಕೆ ಇವಾಗ ಕಂಟಿನ್ಯೂಸ್ ಬ್ಲಾಗ್ ಮಾಡಲೇಬೇಕಂತ ಫಿಕ್ಸ್ ಆಗಿ ಬ್ಲಾಗ್ ಮಾಡ್ತಾಯಿದ್ದೀನಿ. ನೆನ್ನೆ ನಮ್ಮ ಅಜ್ಜಿ ಸ್ವಲ್ಪ ಜ್ಯೂಸ್ ತಂದು ಕೊಟ್ಟಿದ್ರು, ಅದೇ ಜ್ಯೂಸ್ನ ಇದು ಮೆಟ್ಲ ಮೇಲೆ ಕುತ್ಕೊಂಡು ಕುಡಿತಾ ಇದ್ದೀನಿ. ಈ ಮನೆ ಹೆಂಗೆ ಅಂತಂದರೆ ಲೈಕ್ ಅನ್ಸಲ್ವ, ಸ್ವಲ್ಪ ಅದು ಸ್ವಲ್ಪ ಕಾವು ಜಾಸ್ತಿ ಆಗುತ್ತೆ. ಸೊ ಒಳಗಡೆ ಒಂದು ಸ್ವಲ್ಪ ಹೊತ್ತು ಇರೋಕ್ಕಲ್ಲ, ಅದಕ್ಕೆ ಸ್ವಲ್ಪ ತಂಪಿತ್ತು, ಅದಕ್ಕೆ ಆಚೆ ಬಂದು ಮಾಡ್ತಾಯಿದ್ದೀನಿ ಬ್ಲಾಗ್ನ. ನಾಷ್ಟಕ್ಕೆ ಸ್ವಲ್ಪ ಚಿಕನ್ ಸಾರ್ದಿತ್ತು ನೈಟೆ, ಅದನ್ನೇ ಇದು ಮಾಡಿ ಕೊಟ್ಟರು, ತಿಂದ್ವಿ ಎಲ್ಲರೂ ಕೂಡ. ಆ್ಯಂಡ್ ಇವಾಗ ಆಲ್ಮೋಸ್ಟು ನಮ್ಮಮ್ಮ ನಾಳೆ ಬರ್ತಾರಂತೆ ಕರ್ಕೋಗೋಕ್ಕೆ. ನಾಳೆ ನಮ್ಮ ಊರಿಗೆ ಹೋಗ್ತೀವಿ. ಇವತ್ತು ನಮ್ಮ ಅಜ್ಜಿ ಸಂಜೆ ಬಂದಿದ್ದ ತಕ್ಷಣ ನಮಗೆ ಪಾನಿಪುರಿ ತಿನ್ನೋಕೆ ಕರ್ಕೊಂಡು ಹೋಗ್ತಾರಂತೆ. ಪಾನಿಪುರಿ ತಿಂದು ಹಾಗೆ ಸೊ ಪಾನಿಪುರಿ ತಿನ್ನೋಕೆ ಕರ್ಕೊಂಡು ಹೋಗು. ಆ್ಯಂಡ್ ನಮ್ಮದು ಅಪ್ಪು ಅಂತ ಒಬ್ಬರಿದ್ದಾರೆ, ಸೊ ಅವ್ರ ಮಗು ನೋಡ್ಬೇಕು ನಾವು ಫಸ್ಟು. ಸೊ ಅದಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಸೊ ಅದನ್ನ ನೋಡಿಕೊಂಡು ಹಾಗೆ ಬರ್ತೀವಿ. ಆ್ಯಂಡ್ ಅದಾದಮೇಲೆ ನಾಳೆ ಬೆಳಗ್ಗೆ ನಮ್ಮಮ್ಮ ಬರ್ತಾರೆ, ಹಾಗೆ ನಾವು ಊರಿಗೆ ಹೋಗ್ತೀವಿ. ಬಾಯ್. ಇವಾಗ ಸಂಜೆ ಆಗಿದೆ. ಇವಾಗ ಆಲ್ಮೋಸ್ಟ್ ಸ್ನಾನ ಮಾಡ್ಕೊಂಡು ಫುಲ್ ರೆಡಿಯಾಗಿದ್ವಿ. ಇಷ್ಟ ಆಯಿತು. ಆ್ಯಂಡ್ ನಾವು ಪಾನಿಪುರಿ ತಿನ್ನೋಕೆ ಹೋಗ್ತಿದ್ದೀವಿ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನೋಡಿ ಗೈಸ್, ಇವಾಗ ಮಾವಿನಕಾಯಿ ಕಟ್ ಮಾಡ್ತಾ ಇದ್ದಾರೆ. ಮಾವಿನಕಾಯಿ ತಿನ್ನೋಣ ಬನ್ನಿ. ಸಕ್ಕತ್ತಾಗಿದೆ ಮಾವಿನಕಾಯಿ ಎಲ್ಲ. ಸೊ ನೋಡಿ, ಇವಾಗ ಮಾವಿನಕಾಯಿ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದು. ಗೈಸ್, ಇದು ಮಾವಿನಕಾಯಿ ತಿಂತಾಯಿದ್ದೀನಿ ನಾನು.
ಚೆನ್ನಾಗಿದೆ. ಅದಕ್ಕೆ ಹೆಂಗೆ ಅಂತಂದರೆ ನಾವು ಉಪ್ಪಕ್ಕೆಲ್ಲ ನೆನೆಸಿಟ್ಟಿದ್ವಿ, ಅದನ್ನು ಸ್ವಲ್ಪ ಟೇಸ್ಟ್ ಆಗಿದೆ. ಉಪ್ಪಿಗೇನೂ ಹಾಕಿಲ್ಲ, ಹಾಗೆ ಚೆನ್ನಾಗಿದೆ. ಇವಾಗ 6 ಗಂಟೆ ಆಗಿದೆ, 5:15 ಆಗಿದೆ. ನಮ್ಮ ಅಜ್ಜಿ ಬರೋ ಸಮಯ 6 ಗಂಟೆಗೆ ಬರ್ತಾರೆ. ಸ್ವಲ್ಪ ಜ್ಯೂಸ್ ಇದೆ, ಜ್ಯೂಸ್ ಕುಡಿತೀನಿ. ಏನಿದು ಇನ್ನೂ ಒಂದು 2-3 ಪೀಸ್ ಇದೆ, ಅದನ್ನು ತಿಂತೀನಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಬ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ಮಧ್ಯಾಹ್ನ ಆಗಿದೆ, ಆಲ್ಮೋಸ್ಟ್ 1:30 ಆಗಿದೆ. ಇವಾಗ ಬ್ಲಾಗ್ ಮಾಡ್ತಾಯಿದ್ದೀನಿ ನಾನು. ಆ್ಯಂಡ್ ನಿನ್ನೆ ಸಂಜೆ ಬ್ಲಾಗ್ ಮಾಡಲಿಲ್ಲ, ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು. ಆ್ಯಂಡ್ ನೆನೆ ಮೊಸರು ಸಾಂಬಾರು ಮಾಡಿದ್ರು, ಅದನ್ನು ತಿನ್ಕೊಂಡು ಹಂಗೆ ಮಲ್ಕೊಂಡೆ. ಇವಾಗ ಎದ್ದು ಮುಖ ಎಲ್ಲ ತೊಳ್ಕೊಂಡು ಬಂದಿದ್ದೀನಿ. ಸೌತೆಕಾಯಿ ಕಟ್ ಮಾಡ್ತಿದ್ದಾರೆ, ಅದನ್ನು ಕೂಡ ತೋರಿಸ್ತೀನಿ ಬನ್ನಿ. ದೇಹಕ್ಕೆ ತುಂಬ ಒಳ್ಳೆಯದು ಗೈಸ್. ಇವಾಗ ನಮ್ಮ ಅತ್ತೆ ಸೌತೆಕಾಯಿ ಕಟ್ ಮಾಡು ಅಂತ ಕೊಟ್ಟರು. ಇವಾಗ ಸೌತೆಕಾಯಿ ಹುರಿತಾ ಇದ್ದೀನಿ. ಸೊ ಅದಕ್ಕೆ ಇವಾಗ ಸೌತೆಕಾಯಿ ಹುರಿತಾ ಇದ್ದಾರೆ. ಇವಾಗ ನೋಡಿ, ಸೌತೆಕಾಯಿ ದೇಹಕ್ಕೆ ತುಂಬ ಒಳ್ಳೆಯದು, ತಿನ್ನಿ ಎಲ್ಲರೂ ಕೂಡ. ಸೊ ಅದಕ್ಕೆ ಇವಾಗ ನಾನು ತಿಂತಾಯಿದ್ದೀನಿ ಕಟ್ ಮಾಡ್ತಿದ್ದಂಗೆ. ಮತ್ತು ಇವಾಗ ಸೌತೆಕಾಯಿ ಸಿಪ್ಪೆನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೋಡ್ತಾ ಇರ್ಬೋದು, ಇಷ್ಟೇ. ಸೊ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ಬ್ಲಾಗಲ್ಲಿ ಸಿಗುವ. ಬಾಯ್.